ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಮತ್ತು ಸುದಾಮ ಇಬ್ಬರೂ ಮಹರ್ಷಿ ಸಾಂದೀಪನಿಯವರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ರಾಜಕುಮಾರನಾಗಿದ್ದ ಶ್ರೀಕೃಷ್ಣ ಮತ್ತು ಬಡ ಬ್ರಾಹ್ಮಣನ ಮಗನಾಗಿದ್ದ ಸುದಾಮ ಇಬ್ಬರೂ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದರು. ಇಬ್ಬರೂ ಒಟ್ಟಿಗೆ ಓದುತ್ತಿದ್ದರು, ಆಟವಾಡುತ್ತಿದ್ದರು ಮತ್ತು ಗುರುಸೇವೆಯನ್ನು ಮಾಡುತ್ತಿದ್ದರು. ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರೂ ತಮ್ಮ ತಮ್ಮ ಜೀವನದ ದಾರಿಯಲ್ಲಿ ಸಾಗಿದರು. ಕಾಲ ಕಳೆಯಿತು. ಶ್ರೀಕೃಷ್ಣನು ದ್ವಾರಕೆಯ ರಾಜನಾದನು. ಸುದಾಮನು ಬಡ ಬ್ರಾಹ್ಮಣನಾಗಿ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಸರಳ ಜೀವನ ನಡೆಸುತ್ತಿದ್ದನು. ಹಲವು ದಿನಗಳವರೆಗೆ ಅವರಿಗೆ ಹೊಟ್ಟೆತುಂಬ ಊಟವೂ ಸಿಗುತ್ತಿರಲಿಲ್ಲ. ಆದರೂ ಸುದಾಮನು ಯಾವತ್ತೂ ದೇವರನ್ನು ದೂರಲಿಲ್ಲ. ಅವನ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಮೇಲಿನ ಭಕ್ತಿ ಮತ್ತು ಸ್ನೇಹ ಮಾತ್ರ ಇತ್ತು. ಒಂದು ದಿನ ಸುದಾಮನ ಪತ್ನಿ ಹೇಳಿದಳು, ನೀವು ನಿಮ್ಮ ಸ್ನೇಹಿತ ಶ್ರೀಕೃಷ್ಣನನ್ನು ಭೇಟಿಯಾಗಿ ಬನ್ನಿ. ಅವರು ಖಂಡಿತವಾಗಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಸುದಾಮನಿಗೆ ಸ್ನೇಹಿತನ ಬಳಿ ಸಹಾಯ ಕೇಳಲು ಸಂಕೋಚವಾಯಿತು. ಆದರೆ ಪತ್ನಿಯ ಒತ್ತಾಯಕ್ಕೆ ಮಣಿದು ಮನೆಯಲ್ಲಿದ್ದ ಸ್ವಲ್ಪ ಅವಲಕ್ಕಿಯನ್ನು ಒಂದು ಹಳೆಯ ಬಟ್ಟೆಯಲ್ಲಿ ಕಟ್ಟಿ ಉಡುಗೊರೆಯಾಗಿ ತೆಗೆದುಕೊಂಡು ದ್ವಾರಕೆಯತ್ತ ಹೊರಟನು. ದ್ವಾರಕೆಗೆ ತಲುಪಿದಾಗ ಅರಮನೆಯ ಕಾವಲುಗಾರರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಶ್ರೀಕೃಷ್ಣನಿಗೆ ಸುದಾಮ ಬಂದಿದ್ದಾನೆ ಎಂಬ ಸುದ್ದಿ ತಲುಪುತ್ತಿದ್ದಂತೆಯೇ ಅವರು ಸಿಂಹಾಸನದಿಂದ ಎದ್ದು ಓಡಿಬಂದು ತಮ್ಮ ಬಾಲ್ಯದ ಸ್ನೇಹಿತನನ್ನು ಅಪ್ಪಿಕೊಂಡರು. ರಾಜನಾಗಿದ್ದರೂ ಶ್ರೀಕೃಷ್ಣನು ಸುದಾಮನ ಪಾದಗಳನ್ನು ತೊಳೆದು ಗೌರವಿಸಿದನು. ಈ ದೃಶ್ಯವನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಪಟ್ಟರು. ನಂತರ ಶ್ರೀಕೃಷ್ಣನು ನಗುತ್ತಾ, ಸುದಾಮ, ನನಗಾಗಿ ಏನಾದರೂ ತಂದಿದ್ದೀಯಾ ಎಂದು ಕೇಳಿದನು. ಸುದಾಮನಿಗೆ ನಾಚಿಕೆಯಾಯಿತು. ತನ್ನ ಬಳಿಯಿದ್ದ ಸರಳ ಅವಲಕ್ಕಿಯನ್ನು ಕೊಡಲು ಹಿಂಜರಿದನು. ಆದರೆ ಶ್ರೀಕೃಷ್ಣನೇ ಆ ಬಟ್ಟೆಯನ್ನು ತೆಗೆದು ಸಂತೋಷದಿಂದ ಅವಲಕ್ಕಿಯನ್ನು ತಿನ್ನತೊಡಗಿದನು. ಇದು ನನಗೆ ದೊರೆತ ಅತ್ಯಮೂಲ್ಯ ಉಡುಗೊರೆ ಎಂದು ಪ್ರೀತಿಯಿಂದ ಹೇಳಿದರು. ಸುದಾಮನು ತನ್ನ ಬಡತನದ ಬಗ್ಗೆ ಒಂದು ಮಾತನ್ನೂ ಹೇಳಲಿಲ್ಲ. ಸ್ನೇಹಿತನ ಪ್ರೀತಿ ಮತ್ತು ದರ್ಶನವೇ ಅವನಿಗೆ ಸಾಕಾಯಿತು. ಕೆಲವು ದಿನಗಳ ನಂತರ ವಿದಾಯ ಹೇಳಿ ತನ್ನ ಊರಿಗೆ ಹಿಂದಿರುಗಿದನು. ಮನೆಗೆ ಬಂದಾಗ ಅವನು ಆಶ್ಚರ್ಯಚಕಿತನಾದನು. ತನ್ನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಸುಂದರವಾದ ಅರಮನೆ ಕಾಣಿಸಿತು. ಅವನ ಪತ್ನಿ ಮತ್ತು ಮಕ್ಕಳು ಸಂತೋಷದಿಂದ ಅವನನ್ನು ಬರಮಾಡಿಕೊಂಡರು. ಶ್ರೀಕೃಷ್ಣನು ಅವನು ಕೇಳುವ ಮುನ್ನವೇ ಅವನ ಎಲ್ಲಾ ಕಷ್ಟಗಳನ್ನು ದೂರಮಾಡಿದ್ದನು. ಸುದಾಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಕೈಮುಗಿದು, ಕೃಷ್ಣ, ನಿಜವಾದ ಸ್ನೇಹ ಮತ್ತು ಭಕ್ತಿಯನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದನ್ನು ನೀನು ಸಾಬೀತು ಮಾಡಿದೆ ಎಂದು ಪ್ರಾರ್ಥಿಸಿದನು. ಈ ಕಥೆಯ ಸಂದೇಶ, ಭಗವಂತನಿಗೆ ದೊಡ್ಡ ಕಾಣಿಕೆಗಳು ಬೇಕಾಗಿಲ್ಲ. ಶುದ್ಧ ಹೃದಯ, ನಿಷ್ಕಪಟ ಭಕ್ತಿ ಮತ್ತು ಪ್ರಾಮಾಣಿಕ ಪ್ರೀತಿಯೇ ಅವರಿಗೆ ಅತ್ಯಂತ ಪ್ರಿಯ. ಶ್ರೀಕೃಷ್ಣನು ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಅವರ ಜೀವನದಲ್ಲಿ ಆಶೀರ್ವಾದದ ಬೆಳಕನ್ನು ಹರಿಸುತ್ತಾನೆ.